ದೇವರ ವಾಕ್ಯವನ್ನು ಕೇಳಲು ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ಸುಸ್ವಾಗತ. ಸಮೃದ್ಧಿಯಾದ ಜೀವನ, ಇದರ ವಿಷಯವಾಗಿ ಮತ್ತೊಂದು ವಿಷಯವನ್ನು ನಾವು ದೇವರ ವಾಕ್ಯದಿಂದ ನೋಡೋಣ. ಇಬ್ಬರು ಅವಳಿ ಮಕ್ಕಳು. ನನಗೆ ಸಾಕಷ್ಟಿದೆ ಎಂಬಂಥ ಒಂದು ವಿಶೇಷವಾದ ಕಥೆಯನ್ನು ನಾವು ಕೇಳೋರಾಗಿದ್ದೇವೆ. ಒಂದಾನೊಂದು ಕಾಲದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಸಮೃದ್ಧಿ ಆಗಿತ್ತು. ಜನರಿಗೆ ಸಾಕಷ್ಟಿತ್ತು, ಬೇಕಾದಷ್ಟಿತ್ತು. ಎಲ್ಲಿ ಕಮ್ಮಿ ಆಗಿತ್ತು ಅಲ್ಲಿ ಇನ್ನೂ ಹೆಚ್ಚಾಗಿ ಬೇಕಾಗಿತ್ತು ಎಂಬ ನೋಡ್ತಾಯಿದ್ದೆ. ಆದರೆ ಇಲ್ಲಿ ಅವಳಿ ಸಹೋದರರು ನನಗೆ ಸಾಕಷ್ಟಿದೆ ಎಂಬತಕ್ಕಂಥ ಒಂದು ವಿಷಯವನ್ನು ನೋಡೋಣ, ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಲು ಅವಕಾಶವನ್ನು ಕೊಟ್ಟು ಸ್ತೋತ್ರವಾಗಲಿ. ಈ ಒಂದು ವಿಶೇಷವಾದ ಗಳಿಗೆಯನ್ನು ನಿನ್ನ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿ ನಾವು ಕಲಿಯುವಾಗೆ ಪವಿತ್ರಾತ್ಮಕ ನಡೆಸು ಸ್ವಾಮಿ. ನಮ್ಮೆಲ್ಲರಿಗೂ ನಿನ್ನ ಪರಲೋಕದ ಬಾಗಿಲನ್ನು ತೆರೆದು ಸಮೃದ್ಧಿಯಾದ ಆಶೆ ಅನುಗ್ರಹಿಸಬೇಕೆಂಬುದಾಗಿ ಕ್ರಿಸ್ತನಾಮದಲ್ಲಿ ಬೇಡಿಕೊಳ್ತೇವೆ. ಆಮೇನ್. ಏಸಾವನು ಯಾಕೋಬನು ಅವಳಿ ಮಕ್ಕಳು. ಅವರು ಒಂದು ತಂದೆ ಮಕ್ಕಳಾಗಿದ್ದರೂ ಕೂಡ ಒಬ್ಬರನ್ನೊಬ್ಬರು ವಿರೋಧಿಸಿ ಬೇರೆ ಬೇರೆಯಾದರು. ಏಸವನು ಅಲ್ಲೇ ಉಳಿದನು, ಆದರೆ ಯಾಕೋಬನು ಊರು ಬಿಟ್ಟು ದೂರ ಹೋದನು. ಅವರ ದ್ವೇಷದಿಂದ ಬೇರೆಯಾಗಿ ಅವರು ಒಬ್ಬರನ್ನೊಬ್ಬರು ನೋಡದೆ ಬಹಳ ವರ್ಷಗಳಾಗಿತ್ತು. ಅದು ಒಂದು ಸಮಯ ಯಾಕೋಬನು ತನ್ನ ಮನೆಗೆ ಹಿಂತಿರುಗಿ ಬರಬೇಕೆಂಬಾಗಿ ಆಸೆಪಟ್ಟಾಗ ಆತನಿಗೆ ಅಣ್ಣನ ವಿಷಯದಲ್ಲಿ ಭಯವಿತ್ತು. ಈ ಯಾಕೋಬನು ತನ್ನ ಅಣ್ಣನಾದ ಏಸವನಿಗೆ ಕುಯುಕ್ತಿಯಿಂದ ಜನ್ಮದ ಹಕ್ಕನ್ನು ಆತನು ಕಸಿದುಕೊಂಡನು. ಎರಡನೇದಾಗಿ ಏಸಾವನಿಗೆ ಬರಬೇಕಾದ ಪ್ರಥಮ ಆಶೀರ್ವಾದವನ್ನು ಮೋಸದಿಂದ ಆತನು ಪಡೆದುಕೊಂಡನು. ಈ ಕಾರಣದಿಂದ ಅವರಿಬ್ಬರು ದೂರವಾಗಿ ಹೋದರು. ಈ ದ್ವೇಷವು ಅನೇಕ ವರ್ಷಗಳ ನಂತರ ಇದ್ದರೂ ಕೂಡ ಯಾಕೋಬನು ಮತ್ತೆ ನನ್ನ ಅಣ್ಣನ ನೋಡಬೇಕು ಎಂಬುದಾಗಿ ನಾವು ಕಾಣುತ್ತೇವೆ. ದಯವಿಟ್ಟು ಆದಿಕಾಂಡ 33ನೇ ಅಧ್ಯಾಯವನ್ನು ನಾವು ನೋಡೋಣ. ವಚನಗಳು 9ರಿಂದ 11 ತನಕ. ಏಸಾವನು ತನ್ನ ತಮ್ಮನನ್ನು ಕಾಣುವಾಗ ಯಾಕೋಬನು ಏಸಾವನಿಗೆ ಅನೇಕ ಕಾಣಿಕೆಗಳನ್ನು ಕಳಿಸಲಾಗಿದ್ದಾನೆ. ಅದಕ್ಕೆ ಏಸಾವನು, ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಇದೆ, ನಿನ್ನದು ನಿನಗೇ ಇರಲಿ ಅನ್ನಲು ಯಾಕೋಬನು, ಹಾಗೆ ಅಪ್ಪಣೆ ಕೊಡಕೂಡದು. ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸಬೇಕು. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿದ್ದೇ ವಿಶೇಷ. ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಇದೆ. ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನು ನೀನು ದಯವಿಟ್ಟು ಅಂಗೀಕರಿಸಿಕೊಳ್ಳಬೇಕು ಎಂಬುದಾಗಿ ಏಸಾವನನ್ನು ಬಲವಂತ ಮಾಡೋನಾಗಿದ್ದಾನೆ. ಈ ಏಸಾವನು ತಮ್ಮನ ಕಾಣಿಕೆಯನ್ನು ಅಂಗೀಕರಿಸಿಕೊಂಡು, ನಾನು ನಿನ್ನನ್ನು ಕಾಣಬೇಕೆಂಬುದಾಗಿ ಕುತೂಹಲದಲ್ಲಿದ್ದೆ, ನಿನ್ನನ್ನು ಕಂಡಿದ್ದೇನೆ, ಬಾ ಹೋಗೋಣ ಎಂಬುದಾಗಿ ಯಾಕೋಬನಿಗೆ ಹೇಳಿದಾಗ ಯಾಕೋಬನು, ಅಣ್ಣನೇ, ನಿನ್ನ ಮುಂದೆ ಸಾಗು, ನಾನು ಹಿಂದೆ ಬರೋಣ ಎಂಬುದಾಗಿ ಆತನು ಹೇಳಿದನು. ಇಲ್ಲಿ ಏಸಾವನು ಯಾಕೋಬರ ವಿಷಯ ನೋಡುವಾಗ ಏಸಾವನಿಗೆ ಬಂದಂಥ ಆಸ್ತಿಯು ತಂದೆಯ ಸೊತ್ತಾಗಿತ್ತು, ತಂದೆಯ ಸ್ವಾಸ್ಥ್ಯವಾಗಿತ್ತು. ಆದರೆ ಯಾಕೋಬನು ಕಷ್ಟಪಟ್ಟು ದುಡಿದು ತನ್ನ ಆಸ್ತಿಯನ್ನು ಸಂಪಾದಿಸನೆಂಬುದಾಗಿ ನಾವು ನೋಡುತ್ತೇವೆ. ಯಾಕೋಬನು ಅಣ್ಣನ ದೂರ ಹೋದ ಕಾರಣ ಆತನಿಗೆ ತಂದೆಯ ಸ್ವಾಸ್ಥ್ಯವು ಸಿಗಲಿಲ್ಲ. ಯಾಕಂದರೆ ಆ ದ್ವೇಷದಿಂದ ದೂರಪಟ್ಟ ಕಾರಣ ಮತ್ತೆ ಬಂದು ಆ ಸ್ವಾಸ್ಥ್ಯವನ್ನು ಪಡೆಯುವ ಭಾಗ್ಯವು ಆತನಿಗೆ ಇರಲಿಲ್ಲ. ನಾವು ಸತ್ಯವೇದದಲ್ಲಿ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಲಾಗಿದ್ದೇವೆ. ದಯಮಾಡಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ರಿಂದ 21 ತನಕ ಒಂದು
ಯೇಸು ಸ್ವಾಮಿಯವರು ಹೇಳಿದಂಥ ಒಂದು ಸಾಮ್ಯವನ್ನು ನಾವು ನೋಡೋಣ. ಇಲ್ಲಿ ಒಬ್ಬ ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಯೇಸು ಸ್ವಾಮಿ ಹೇಳ್ತಕ್ಕಂಥ ನಾವು ಕಾಣುತ್ತೇವೆ. 13ನೇ ವಚನ ನೋಡುವಾಗ, ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಳ್ಳುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನು ಕೇಳಿಕೊಳ್ಳಲು, ಆತನು, ಎಲ್ಲ ಮನುಷ್ಯ, ನನ್ನನ್ನು ನಿನಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನ್ನಾಗಿ ನೇಮಿಸಿರುವವರು ಯಾರು ಎಂದು ಅವನನ್ನು ಕೇಳಿ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗಿರುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡಲು ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜವನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇಂದು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ನಾವು ಈ ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯನು ನಾವು ಓದಿದಾಗ, ಆತನು ಈ ಲೋಕದ ಆಸ್ತಿಯನ್ನು ಪಡ್ಕೊಂಡವನಾಗಿ ದೇವರಿಗೆ ಘನತೆ ಕೊಡದೇ ಇರ್ತಕ್ಕಂಥದ್ದನ್ನು ನಾವು ನೋಡಲಾಗಿದ್ದೇವೆ. ಇಲ್ಲಿ ಏಸಾವನು ತಂದೆಯಿಂದ ಪಡ್ಕೊಂಡಂಥ ಸ್ವಾಸ್ಥ್ಯದಲ್ಲಿ ಬಹಳವಾಗಿ ಹೆಮ್ಮೆಪಟ್ಟನು. ಆದರೆ ಯಾಕೋಬನು ದೇವರ ಕೃಪೆಯಿಂದ ಪಡೆದ ಆಸ್ತಿಯನ್ನು ಆತನು ನೋಡಿ, ಇದು ದೇವರು ಕೃಪೆಯಿಂದ ಕೊಟ್ಟಂಥ ಸ್ವಾಸ್ಥ್ಯ ಆಸ್ತಿ ಎಂಬುದಾಗಿ ಆತನು ಹೇಳ್ತಕ್ಕನಾಗಿದ್ದಾನೆ. ಏಸಾವನು ತನ್ನ ಆಸ್ತಿ ಹೆಚ್ಚಳಪಟ್ಟನು, ಅದೇ ಯಾಕೋಬನು ದೇವರ ಕೃಪೆಯಲ್ಲಿ ಹೆಚ್ಚಳಪಟ್ಟದನ್ನು ನಾವು ಕಾಣುತ್ತೇವೆ. ನಮಗೆ ಸಾಕಷ್ಟು ಇದೆ ಎಂಬುದಾಗಿ ಹೇಳ್ತಕ್ಕಂಥ ಜನರು ಬಹಳ ಕಡಿಮೆ. ಆದರೂ ಕೂಡ ನನಗೆ ಸಾಕಷ್ಟಿದೆ ಎಂದು ಹೇಳ್ತಕ್ಕಂಥ ಜನ ನಾವು ಮೆಚ್ಚಬೇಕು. ಯಾಕಂದರೆ ಅವರಿಗೆ ಅಧಿಕವಾದ ಆಸ್ತಿ ಇಲ್ಲ, ಆದರೂ ಕೂಡ ತಮಗಿರತಕ್ಕಂಥದ್ದು ಸಾಕಷ್ಟು ಎಂಬುದಾಗಿ ನೋಡ್ತೇವೆ. ಇನ್ನು ಕೆಲವು ಜನರಿಗೆ ಸಾಕಷ್ಟು ಇದ್ದರೂ ಹೆಚ್ಚಿಗೆ ಬೇಕೆಂಬುದಾಗಿ ಅವರು ದುಡಿಯುತ್ತಾರೆ. ಕೆಲವರಿಗೆ ಬೇಕಾದಷ್ಟು ಇದ್ದು ಹೆಚ್ಚಿಗೆ ಇದ್ದು ಅದು ಏನೂ ಮಾಡಲು ಸಾಧ್ಯವಾಗದರೂ ಕೂಡ ಇನ್ನೂ ಬೇಕೆಂಬುದಾಗಿ ಆಸೆ ಪಡ್ತಕ್ಕಂಥರಾಗಿದ್ದಾರೆ. ಕೆಲವರಿಗೆ ಏನೂ ಇಲ್ಲ, ಆದರೂ ಕೂಡ ಇರ್ತಕ್ಕಂಥದ್ರಲ್ಲಿ ತೃಪ್ತಿ ಪಡ್ತಕ್ಕಂಥರಾಗಿದ್ದಾರೆ. ಯಾರು ಇರ್ತಕ್ಕಂಥ ವಸ್ತುಗಳಲ್ಲಿ ಆಸ್ತಿಗಳಲ್ಲಿ ತೃಪ್ತಿ ಪಡುತ್ತಾರೋ ಅವರು ಎಲ್ಲ ಐಶ್ವರ್ಯಂತರೂ ಉತ್ತಮರೆಂಬುದಾಗಿ ನಾವು ಸತ್ಯವೇದದಿಂದ ಕಾಣುವರಾಗಿದ್ದೇವೆ. ದೇವರು ಇಂಥವರನ್ನು ಆಶೀರ್ವದಿಸಿ ನಡೆಸೋನಾಗಿದ್ದಾನೆ. ಏಸಾವನಿಗೆ ತಂದೆಯಿಂದ ಬಂದಂಥ ಆಸ್ತಿ ಇದ್ದರೂ ಕೂಡ ಆತನು ಹೆಚ್ಚಾಗಿ ದೇವರನ್ನು ಕೊಂಡಾಡಲಿಲ್ಲ. ಆದರೆ ಯಾಕೋಬನು ಪಡೆದಂಥ ತನ್ನ ಆಸ್ತಿ ವಿಷಯದಲ್ಲಿ ಹೆಚ್ಚಳಪಟ್ಟು ದೇವರಿಗೆ ಆತನು ಹೊಂದಿದ ಕೃಪೆಗೋಸ್ಕರ ದೇವರನ್ನು ಆತನು ಕೊಂಡವನಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಈ ಬುದ್ಧಿ ಇಲ್ಲದ ಮನುಷ್ಯನ ನಡತೆ ಏನಂತಂದರೆ, ಈ ಲೋಕದಲ್ಲಿ ಅನೇಕ ಬುದ್ಧಿಹೀನರಿದ್ದಾರೆ. ತಾವು ಆಸ್ತಿ ಮಾಡ್ತಕ್ಕಂಥದ್ದು ತಮಗೋಸ್ಕರವೇ, ತಾವು ಸಂಪಾದನೆ ಮಾಡ್ತಕ್ಕಂಥದ್ದು ತಮಗೋಸ್ಕರವೇ ಎಂಬುದಾಗಿ, ಇತರ ವಿಷಯದಲ್ಲಿ ಅವರು ಯಾವ ಚಿಂತೆಯೂ ಇಲ್ಲ, ಬಡವರ ವಿಷಯದಲ್ಲಿ ಯಾವ ಯೋಚನೆಯೂ ಇಲ್ಲ. ತಮಗೆಷ್ಟು ಬೇಕೋ ಇನ್ನೂ ಬೇಕು, ತಮಗೆಷ್ಟಿದೆ ಇನ್ನೂ ಬೇಕು ಎಂಬತಕ್ಕಂಥ ಒಂದು ಆಶೆಯಲ್ಲಿ ಇವರು ಇದ್ದಾರೆ. ಇತರನ್ನು ನೋಡಿ ಅತೃಪ್ತಿ ಕಾಣುತ್ತಾರೆ, ಇತರ ಸಮ್ಮುಖದಲ್ಲಿ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಇನ್ನಿತರರನ್ನು ನೋಡಿ ಇವರಿಗಿಂತಲೂ ನಾನು ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಎಂಬುದಾಗಿ ಆಸೆ ಪಡ್ತಕ್ಕಂಥರಾಗಿದ್ದಾರೆ.
ಆದರೆ ನಾವು ಲೂಕನ ಬರೆದ ಸುವಾರ್ತೆ ನೋಡೋ ಪ್ರಕಾರವಾಗಿ ಈ ಐಶ್ವರ್ಯವಂತನು, ಬುದ್ಧಿಹೀನದ ಐಶ್ವರ್ಯವಂತನು ಅದೇ ರೀತಿಯಲ್ಲಿ ಮಾಡಿ ನಾವು ಕಾಣುತ್ತೇವೆ. ಆತನು ನನಗೆ ಸಾಕಷ್ಟು ಬಂದಿದಲ್ಲ, ಹೆಚ್ಚು ಬಂದಲ್ಲ, ನಾನು ಏನು ಮಾಡಲಿ ಎಂದು ಹೇಳಿ ನನ್ನ ಕಣಜಗಳನ್ನು ಕಿತ್ತು ದೊಡ್ಡ ಕಣಜಗಳನ್ನು ಮಾಡಿ ನಾನೇನು ಮಾಡಿದೆ, ಅಲ್ಲಿ ತುಂಬಿ ನನ್ನ ಆತ್ಮವೇ ನಿನಗೆ ಸಾಕಷ್ಟು ಇದೆ, ಸಂತೋಷ ಪಡು ಎಂಬುದಾಗಿ ತನಗಾಗಿ ಆತನು ಮಾಡಿಕೊಂಡಿದ್ದಾನೆ. ದೇವರಿಗೆ ಆತನು ಘನತೆಯೂ ಸಲ್ಲಿಸಲಿಲ್ಲ, ಬಡವರಿಗೆ ಮಾಡಬೇಕಾದ ಒಂದು ಸಹಾಯದ ಒಂದು ಮನಸ್ಸು ಕೂಡ ಆತನಿಗೆ ಬರಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕರಾಗಿದ್ದೇವೆ. ಈ ಬುದ್ಧಿಹೀನನು ತಾನು ಮಾಡಿದಂಥ ಐಶ್ವರ್ಯದಲ್ಲಿ ಹೆಚ್ಚಳಪಟ್ಟು ತನ್ನನ್ನೇ ತಾನು ಹೆಚ್ಚಿಕೊಳ್ಳಿಸು ಮಾತ್ರವಲ್ಲದೆ ತನಗೇ ಎಂಬುದಾಗಿ ಹೇಳ್ತಕ್ಕಂಥ ವಿಷಯವನ್ನು ನಾವು ಕಾಣುತ್ತೇವೆ. ಇಲ್ಲಿ ಯಾಕೋಬನು ಏಸವನು ಸಂಧಿಸಿದಾಗ ಯೇಸುನು ಹೇಳ್ತಾನೆ, ತಮ್ಮನೇ ನನಗೆ ಸಾಕಷ್ಟಿದೆ. ಯಾಕೋಬನು ಹೇಳ್ತಾನೆ, ಅಣ್ಣನೇ ನನಗೆ ಸಾಕಷ್ಟಿದೆ ಎಂಬುದಾಗಿ ಒಬ್ಬರಿಗೊಬ್ಬರು ಹೇಳ್ತಕ್ಕಂಥ ನೋಡ್ತಾನೆ ಇದ್ದೇವೆ. ಇದು ಬಹಳ ಅಪರೂಪ. ಅವರು ಅವಳಿ ಮಕ್ಕಳಾಗಿದ್ದರು, ಸಹೋದರ ಆಗಿದ್ದರು, ಒಬ್ಬರೊಬ್ಬರು ದ್ವೇಷಗಳಾಗಿದ್ದರು. ಈ ಸಮಯದಲ್ಲಿ ಒಬ್ಬರ ಆಸ್ತಿಯಲ್ಲಿ ಅವರು ಆಸೆ ಪಡಲಿಲ್ಲ. ಆತನು ಅಣ್ಣ ನನಗೆ ಸಾಕಷ್ಟಿದೆ, ತಮ್ಮ ನನಗೆ ಸಾಕಷ್ಟಿದೆ ಎಂಬುದಾಗಿ ಅದರಲ್ಲಿ ತೃಪ್ತಿ ಪಡ್ತಕ್ಕಂಥ ನಾವು ನೋಡಾಗಿದ್ದೇವೆ. ನಮ್ಮ ಜೀವಮಾನದಲ್ಲಿ ಅದೇ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಂಥ ಆಸ್ತಿಗಳಲ್ಲಿ ನಾವು ತೃಪ್ತರಾಗಿರಬೇಕು. ಸ್ವಾಮಿ ನನಗೆ ಇಷ್ಟು ಕೊಟ್ಟಿದ್ದಾನೆ, ದೇವರು ನನಗೆ ಇಷ್ಟು ಅನುಗ್ರಹಿಸಿದ್ದಾನೆ, ನನಗೆ ಅದರಲ್ಲಿ ತೃಪ್ತಿ ಉಂಟು ಎಂಬುದಾಗಿ ಮಾತ್ರವಲ್ಲದೆ ನಾವು ಮುಂದೆ ನೋಡ್ತೇವೆ. ಒಬ್ಬ ಕ್ರೈಸ್ತಿಯ ವ್ಯಕ್ತಿ ಆತನಲ್ಲಿ ಇರಬೇಕಾದ ಒಂದು ಒಳ್ಳೆಯ ವಿಷಯವೇನೆಂದರೆ, ದೇವರು ತನಗೆ ಕೊಟ್ಟಂಥ ಆಶೀರ್ವಾದದಲ್ಲಿ ಬಡವರಿಗೆ ಸ್ವಲ್ಪ ಕೊಡ್ತಕ್ಕಂಥದ್ದು, ದೇವರ ಸೇವೆಗೆ ಕೊಡ್ತಕ್ಕಂಥದ್ದು, ಮಾತ್ರವಲ್ಲದೆ ಯಾರಿಗೆ ಇಲ್ಲವೋ ಅವರು ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಇಂಥ ಒಂದು ವಿಶೇಷವಾದ ಪ್ರೀತಿ, ಒಳ್ಳೆಯ ಗುಣ ನಮ್ಮಲ್ಲಿ ಕಂಡು ಬರಬೇಕು. ನಾವು ನಿಜವಾದ ದೇವರನ್ನು ನಂಬಿರುವಾಗ, ಆತನು ಆಶೀರ್ವಾದ ಕೊಡುವಾಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆತನು ಕೊಡ್ತಕ್ಕಂಥವನು ನಾವು ಸ್ವೀಕರಿಸ್ತಕ್ಕಂಥವರು, ಸ್ವೀಕರಿಸ್ತಕ್ಕಂಥ ನಾವುಗಳು ಕೊಡ್ತಕ್ಕಂಥ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ನಾವು ನೋಡೋರಾಗಿದ್ದೇವೆ. ಇಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವ್ಯಕ್ತಿಯು ಈ ಯಾಕೋಬನ ಒಂದು ಉದಾಹರಣೆ ನಾವು ಹೋಲಿಸಬಹುದು. ಕೆಲವರು ಇಂಥ ವಿಷಯಗಳಿಂದ ದೂರವರು ಇಷ್ಟಪಡುತ್ತಾರೆ, ಆದರೆ ಇತರ ಆಶೆ ಪಾಶೆಗಳಿಂದ ಸುಳಿದ ನಾವು ಸಿಕ್ಕಿಕೊಂಡು ಏನು ಮಾಡ್ತೇವೆ, ನಾವು ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡಬೇಕು, ಇನ್ನೂ ನಮಗೆ ಬೇಕು ಎಂಬುದಾಗಿ ನಾವು ನೋಡ್ತಕ್ಕಂತಿದ್ದೇವೆ. ಮುಂದೆ ನಾವು ನೋಡುವಾಗೆ ಸಾಕಷ್ಟು ಇರುವುದು ಸಂತೋಷದ ಮನಸ್ಸು, ಆದರೆ ಇರುವುದರಲ್ಲಿ ನಾವು ಸಂತೋಷ ಪಡ್ತಕ್ಕಂಥ ಅದಕ್ಕಿಂತ ಹೆಚ್ಚಿನ ವಿಷಯ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಈ ಇಲ್ಲದ ಐಶ್ವರ್ಯವಂತನು ನಾವು ನೋಡುವಾಗ ಆತನು ಎಲ್ಲವನ್ನೂ ತುಂಬಿಸಿಕೊಂಡು, ಎಲ್ಲವನ್ನೂ ಕಣದಲ್ಲಿ ಇಟ್ಟುಕೊಂಡು, ನನ್ನ ಮನವೇ, ನನ್ನ ಮನಸ್ಸೇ, ನನ್ನ ಜೀವಮಾನವೇ ನೀನೇನು ಮಾಡು, ಇದನ್ನು ತೃಪ್ತಿಪಡು, ನೀನು ಆಸೆಯಿಂದ ತುಂಬಿರ್ತಕ್ಕಂಥ ನೀನು ಸಂತೋಷ ಪಡು ಅಂತ ಹೇಳುವಾಗ ದೇವರು ಆತನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಎಲ್ಲ ಮೂರ್ಖನೇ, ಈ ದಿನ ಈ ಸಂಜೆ ನಿನ್ನ ಜೀವ ತೆಗೆದುಕೊಳ್ಳೋದಾದರೆ ಈ ಕೂಡಿಸತಕ್ಕಂಥ ಈ ಆಸ್ತಿ ಏನಾಗುವುದು, ಯಾರಿಗೆ ಹೋಗುವುದು ಎಂಬುದಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವಮಾನದಲ್ಲಿ ನಾವು ಪಡೆದಂಥ ಆಸ್ತಿಗಳು ಒಂದು ವೇಳೆ ವಿದ್ಯೆ ಇರಬಹುದು, ಒಂದು ವೇಳೆ ಜ್ಞಾನವಿರಬಹುದು, ಒಂದು ವೇಳೆ ಆಸ್ತಿ ಇರ್ಬೋದು, ಒಂದು ವೇಳೆ ಪ್ರೀತಿ ಇರ್ಬೋದು, ಇನ್ನು ಅನೇಕ ವಿಷಯಗಳಲ್ಲಿ ನಾವು ತುಂಬಿದರಾಗಿರುವಾಗ, ನಮಗೆ ಸಾಕಷ್ಟು ಇರುವಾಗ ನಾವು ಹಂಚಿಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಕಾರ್ಯ ಎಂಬುದಾಗಿ ಸತ್ಯವು ಹೇಳ್ತಕ್ಕಂತಾಗಿದೆ. ಮಾತ್ರವಲ್ಲದೆ ಆಸ್ತಿಯನ್ನು ಗಳಿಸುವಾಗ ಬಡವರಿಗೆ ಸ್ವಲ್ಪ ಕೊಡಬೇಕು, ಇಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲೂ ಕೂಡ ಹೇಳ್ತಕ್ಕಂತಾಗಿದೆ. ನಾವು ಅನೇಕ ವ್ಯಕ್ತಿಗಳ ಉದಾಹರಣೆ ನೋಡ್ತೇವೆ. ಪ್ರಪಂಚದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ. ಅವರು ಇತರರಿಗಾಗಿ, ಬಡವರಿಗಾಗಿ ನಾವು ಆಸ್ತಿಯನ್ನು ಇರ್ತಕ್ಕಂಥ ನೋಡಿದ್ದೇವೆ. ಹೇಗೆಂದರೆ ಅನೇಕ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದು, ಬಡವರಿಗೆ ಮನೆ ಕಟ್ಟಿಕೊಡ್ತಕ್ಕಂಥದ್ದು, ಇನ್ನು ಅನೇಕ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಅನೇಕ ಐಶ್ವರ್ಯವಂತರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯೋಬನು ದೇವರಿಂದ ಪಡೆದಂಥ ಆಸ್ತಿಯಿಂದ ಆತನು ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನು ದೇವರಿಂದ ಪಡೆದಂಥ ಆಸ್ತಿಯಿಂದ ಐಶ್ವರ್ಯವಂತನಾಗಿದ್ದನು.
ಹಾಗೆ ಯಾಕೋಬನು, ಏಸಾವನು ಇತರರು ಕೂಡ ಐಶ್ವರ್ಯವಂತರಾಗಿದ್ದರು. ಮಾತ್ರವಲ್ಲದೆ ನಾವು ಇನ್ನು ಬೇರೆ ಕಡೆ ನೋಡುವಾಗೆ ಬುದ್ಧಿಹೀನಂತ ಐಶ್ವರ್ಯವಂತರು ಅನೇಕರು ಇರ್ತಕ್ಕನಾಗಿದ್ದಾರೆ. ತಾವು ಜೀವನ ಕಷ್ಟಪಟ್ಟು ಪಡೆದತಕ್ಕಂಥದ್ದು ತಮಗಾಗಿ, ತಮ್ಮ ಎಚ್ಚರಿಕೆಗಾಗಿ ಎಂಬತಕ್ಕಂಥ ನಾವು ನೋಡೋರಾಗಿದ್ದೇವೆ. ಎಫೆಸರು ಬರೆದ ಪತ್ರಿಕೆ 4:28 ಪೌಲನು ಹೀಗೆ ಹೇಳುತ್ತಾನೆ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ. ಪೌಲನ ರೀತಿಯಲ್ಲಿ ಕಳುವುದನ್ನು ಬಿಟ್ಟು ಅವನು ಯಾವುದೊಂದು ಉದ್ಯೋಗನ ಮಾಡಿ ದುಡಿಯಲಿ ಎಂಬ ಹೇಳ್ತಕ್ಕನಾಗಿದ್ದಾನೆ. ಅನೇಕ ಸಮಯದಲ್ಲಿ ಕಳ್ಳತನ ಮಾಡೋದ್ರಿಂದ ಹೆಚ್ಚಿಗೆ ಆಸ್ತಿ ಬರುವುದು, ಮೋಸ ಮಾಡೋದ್ರಿಂದ ಹೆಚ್ಚಿಗೆ ಆಸ್ತಿ ಬರುವುದು, ಬೇರೆ ವಿಧದಿಂದ ಹೆಚ್ಚಿಗೆ ಆಸ್ತಿ ಬರ್ಬೋದು. ಆದರೆ ಕೈಯಿಂದ ದುಡಿದು ಸಂಪಾದನೆ ಮಾಡ್ತಕ್ಕಂಥ ಆ ಆಸ್ತಿ ಹೆಚ್ಚಾದ ಆಸ್ತಿ. ಮುಂದೆ ಪೌಲನು ಅದೇ ವಚನದಲ್ಲಿ ಮುಂದೆ ಹೇಳ್ತಕ್ಕನಾಗಿದ್ದಾನೆ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಸಾಧ್ಯವಾಗುವುದು ಎಂಬುದಾಗಿ ನಾವು ನೋಡ್ತಕ್ಕನಾಗಿದ್ದೇವೆ. ದೇವರಿಂದ ಪಡೆಯುವ ಆಶೀರ್ವಾದ, ದೇವರಿಂದ ಪಡೆದ ಆಶೀರ್ವಾದವು ಮಹಾಶ್ರೇಷ್ಠವಾದದ್ದು. ಈ ಲೋಕದ ಆಸ್ತಿ ಪಾಸ್ತಿಗಳು ತಾತ್ಕಾಲಿಕವಾದದ್ದು, ಸ್ವಲ್ಪ ಕಾಲ ಬರ್ತಕ್ಕಂಥದ್ದು. ನಾವು ಅನುಭವಿಸಬಹುದು, ಸಂತೋಷ ಪಡಬಹುದು. ಆದರೆ ಎಷ್ಟರವರೆಗೆ? ಒಂದು ವೇಳೆ ನಮ್ಮ ಜೀವ ಹೋದ ನಂತರ ಆ ಆಸ್ತಿ ಏನಾಗುತ್ತೆ? ಇದನ್ನು ನಾವು ಗಮನಿಸುವಾಗ ದೇವರು ಕೊಡ್ತಕ್ಕಂಥ ಆ ಆಶೀರ್ವಾದವನ್ನು ಹೋಲಿಸುವಾಗ, ದೇವ್ರನ್ನ ತನ್ನ ಕೃಪೆಯಿಂದ ನಮಗೆ ಬಲಶಕ್ತಿಯನ್ನು ಕೊಟ್ಟು ನಾವು ದುಡಿದು ಸಂಪಾದಿಸಿದ ಆಸೆ ನೋಡುವಾಗ ಎರಡು ವ್ಯತ್ಯಾಸವಾದ ವಿಷಯಗಳಾಗಿದೆ. ಯಾವಾಗಲೂ ದೇವರ ಕೃಪೆಯೇ ಶಾಶ್ವತವಾದದ್ದು, ದೇವರು ಕೊಟ್ಟಂಥ ಆಶೀರ್ವಾದವೇ ಶಾಶ್ವತವಾದದ್ದು, ದೇವರು ಅನುಗ್ರಹಿಸ್ತಕ್ಕಂಥ ಎಲ್ಲ ಅನುಗ್ರಹಗಳೇ ಶಾಶ್ವತವಾದದ್ದು. ಇಲ್ಲಿ ಯಾಕೋಬನ ಏಸವನ ಆ ಕಥೆಯನ್ನು ನೋಡುವಾಗ ಯಾಕೋಬನು ಏಸವನ್ನು ಸಂಧಿಸಿ ಅವರು ಪ್ರೀತಿಯಿಂದ ಒಬ್ಬನೊಬ್ಬನ್ನು ಅಪ್ಪಿಕೊಂಡು ಕಣ್ಣೀರು ಬಿಟ್ಟು ಸಂಧಿಸ್ತಕ್ಕಂಥರಾಗಿದ್ದಾರೆ. ಆಗ ಯಾಕೋಬನು ಕೊಟ್ಟಂಥ ಕಾಣಿಕೆಯನ್ನು ಏಸವನ್ನು ನೋಡಿ, ತಮ್ಮ ಇದು ಯಾತಕ್ಕೆ ನನ್ನ ಕಳಿಸಿದೆ, ನನಗೆ ಸಾಕಷ್ಟು ಇದೆಯಲ್ಲ ಎಂಬುದಾಗಿ ಹೇಳ್ತಕ್ಕನಾಗಿದ್ದಾನೆ. ಯಾಕೋಬನು, ಅಣ್ಣ ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗೆ, ನಿನ್ನ ಮುಖವನ್ನು ನೋಡಿದ್ದು ದೂತನ ಮುಖವನ್ನು ನೋಡಿದ ಹಾಗೆ ನನ್ನ ಕಾಣಿಕೆಯನ್ನು ಸ್ವೀಕರಿಸು, ಯಾಕೆಂದರೆ ದೇವರ ಕೃಪೆಯಿಂದ ಒಂದಂಥ ಸ್ವಾಸ್ಥ್ಯ ನನಗೆ ಸಾಕಷ್ಟಿದೆ ಎಂಬುದಾಗಿ ಹೇಳುವುದನ್ನು ನಾವು ಕಾಣುತ್ತೇವೆ. ಮುಂದೆ ಈ ಏಸಾವನು ಯಾಕೋಬರು ಒಬ್ಬರೊಬ್ಬರನ್ನ ಸಂಧಿಸಿ ಬೇರ್ಪಡುವಾಗ ಯಾಕೋಬನಿಗೆ ಬಹಳವಾಗಿ ಸಮಾಧಾನ ಉಂಟಾಗ್ತಕ್ಕಂಥ ನೋಡಾಗಿದ್ದೇವೆ. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿವೆ. ದೇವರು ತನ್ನ ಮಕ್ಕಳಿಗೆ ಯಾವಾಗಲೂ ಆಹಾರ ಕೊಡೋನಾಗಿದ್ದಾನೆ ನೋಡ್ತಾನಾಗಿದ್ದೇವೆ. ದಾವೀದನು ಹೇಳೋ ರೀತಿಯಲ್ಲಿ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ, ಆದರೆ ದೇವರ ಮಕ್ಕಳು ಅನ್ನ ಬೇಡುವುದನ್ನು ಅಥವಾ ದಿಕ್ಕಿಲ್ಲದೆ ಇರುವುದನ್ನು ನಾನು ಎಂದೂ ಕಾಣಿಲ್ಲ ಎಂಬುದಾಗಿ ದಾವೀದನು ಹೇಳೋನಾಗಿದ್ದಾನೆ. ನಮ್ಮ ಜೀವಮಾನವು ಹೇಗಿದೆ ಪ್ರಿಯರೇ? ನಿಮ್ಮ ಜೀವಮಾನ ಹೇಗಿದೆ? ನೀವು ಯಾರ ಮೇಲೆ ಆತುಕೊಂಡಿದ್ದೀರಿ? ಇತರರ ಕೊಡ್ತಕ್ಕಂಥ ಆಸ್ತಿಯಲ್ಲಿ ಆತುಕೊಂಡಿದ್ದಾರೋ, ಅಥವಾ ನಾವು ದುಡಿದು 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 ದಣಿದು ನಾವು ಆಸ್ತಿವಂತರಾಗಬೇಕೆಂಬ ಆಸೆಯ ಮೇಲೆ ಆತುಕೊಂಡಿದ್ದಾರೋ, ಅಥವಾ ದೇವರ ಕೃಪೆಯಿಂದ ಬರ್ತಕ್ಕಂಥ ಆಶದ ಮೇಲೆ ನೀವು ಆತುಕೊಂಡಿದ್ದಾರೋ? ನಿಮ್ಮನ್ನೇ ನೀವು ಪ್ರಶ್ನಿಸ್ಕೊಳ್ಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ನಾವು ಪ್ರಪಂಚ ಎಲ್ಲ ಕಡೆ ನೋಡುವಾಗ ವಿಜ್ಞಾನಗಳು, ಈ ಕಂಪ್ಯೂಟರ್ಗಳು, ಮಿಕ್ಕ ವಿಷಯಗಳಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಮಾತ್ರವಲ್ಲದೆ ಅನೇಕ ಜನರು ಹಣವಂತರಾಗಿ ಮುಂದೆ ಬರ್ತಕ್ಕಂಥರಾಗಿದ್ದಾರೆ. ಆದರೆ ನಮ್ಮ ಆಶೀರ್ವಾದವು ಎಲ್ಲಿಂದ ಬರಬೇಕು? ದೇವರಿಂದಲೇ ಬರಬೇಕೆಂದು ನೋಡ್ತಾ ಇದ್ದೇವೆ. ಜ್ಞಾನದ ಸೊಲೊಮೋನನು ಕೂಡ ಅನೇಕ ವಚನ ನಮಗೆ ಕೊಟ್ಟಿದ್ದಾನೆ. ಆತನು ಅನೇಕ ವಿಷಯಗಳಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಯಾಕಂದರೆ ಜ್ಞಾನದ ಸೊಲೊಮೋನನು ಆಸ್ತಿಯಲ್ಲಿ ಬಹಳವಾಗಿ ಪಡೆದಿದ್ದನು, ಹೆಸರುವಾಸಿ ಉಳ್ಳವನಾಗಿದ್ದನು, ರಾಜರಲ್ಲಿ ಪ್ರಥಮ ರಾಜನಾಗಿದ್ದನು. ಲೋಕದಲ್ಲಿರ್ತಕ್ಕಂಥ ಎಲ್ಲ ರಾಜರಿಗಿಂತಲೂ ಆತನು ಆಸ್ತಿವಂತನಾಗಿದ್ದನು. ಮಾತ್ರವಲ್ಲದೆ ಜ್ಞಾನದಲ್ಲಿ ಮಿತಿಮೀರಿ ಹೋಗಿದ್ದನು, ಎಲ್ಲವನ್ನೂ ಅನುಭವಿಸನು. ಕೊನೆಯದಾಗಿ ಆತನು ಹೇಳ್ತಕ್ಕಂಥದ್ದು,
ಎಲ್ಲವೂ ವ್ಯರ್ಥ, ಸಕಲವೂ ವ್ಯರ್ಥ ಎಂಬುದಾಗಿ ಜ್ಞಾನ ಸೊಲೊಮೋನನು ಹೇಳನಾಗಿದ್ದಾನೆ. ನಮ್ಮ ಜೀವಮಾನದಲ್ಲಿ ದೇವರ ಆಶೀರ್ವಾದ ನಮಗೆ ಅವಶ್ಯ. ದೇವರ ವಾಕ್ಯವನ್ನು ಓದುವಾಗ ಅದಕ್ಕಿಂತ ಹೆಚ್ಚಾದ ಆಶೀರ್ವಾದವು ನಮಗೆ ಇಲ್ಲ. ಯೇಸು ಸ್ವಾಮಿಯವರು ನಮಗೆ ಹೇಳ್ತಕ್ಕಂಥ ಏನಂದರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ, ಆಶೆ ಪಡಿರಿ, ಅದಕ್ಕಾಗಿ ಮುನ್ನೋಡಿರಿ ಎಂಬುದಾಗಿ. ಇದನ್ನು ನಾವು ಮಾಡುವಾಗ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು ಸಕಲವೂ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಹೇಳ್ತಕ್ಕನಾಗಿದ್ದಾನೆ. ಕೆಲವು ಸಮಯ ನಾವು ಮುಂದಿನೊಂದು ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಹಾಕರಾಗಿದ್ದೇವೆ. ಹೇಗೆಂದರೆ, ನನಗೆ ಸಕಲವೂ ಬೇಕು, ನಂತರ ನಾನು ದೇವರ ರಾಜ್ಯವನ್ನು ನೀತಿಯನ್ನು ಅದಕ್ಕೋಸ್ಕರ ನಾನು ತವಕ ಪಡುತ್ತೇನೆ ಎಂಬುದಾಗಿ ನಾವು ಹೇಳ್ತಕ್ಕನಾಗಿದ್ದೇವೆ. ಆದರೆ ಅದರಲ್ಲಿ ನಾವು ಮುಂದುವರೆದೆ ಅದಕ್ಕಾಗಿ ಆಶೆ ಪಡದೆ, ಸ್ವಾಮಿ ನಿನ್ನ ರಾಜ್ಯವು ನನಗೆ ಬೇಕು, ನಿನ್ನ ನೀತಿಯು ನನಗೆ ಬೇಕು, ನಂತರ ನೀನು ಕೊಡ್ತಕ್ಕಂಥ ಸಕಲವು ಕೊಡೋನಾಗಿದ್ದೆ, ಅದನ್ನು ಅಂಗೀಕರಿಸ್ಕೊಳ್ಳೋ ಎಂಬುದಾಗಿ ನಾವು ಹೇಳಬೇಕು. ದೇವರ ವಾಕ್ಯವನ್ನು ಓದಿ ಅದರಲ್ಲಿ ಇರ್ತಕ್ಕಂಥ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಯಾಕಂದರೆ ಸತ್ಯದಲ್ಲಿ ಹೇಳ್ತಕ್ಕಂಥದ್ದು ಅಂತ್ಯಕಾಲದಲ್ಲಿ ಬರಗಾಲ ಬರುವುದೆಂಬುದಾಗಿ. ಅದು ಅನ್ನದ ಬರಗಾಲವಲ್ಲ, ನೀರಿನ ಬರಗಾಲವಲ್ಲ, ಹಣದ ಬರಗಾಲವಲ್ಲ, ಆಸ್ತಿಯ ಬರಗಾಲವಲ್ಲ, ಯಾವುದು ಬರಗಾಲವಲ್ಲ. ಆದರೆ ದೇವರ ವಾಕ್ಯಕ್ಕೆ ಮನೆ ಮನೆಗೆ ಬರ್ತಕ್ಕಂಥ ಬರಗಾಲವನ್ನು ನೋಡ್ತಾ ಇದ್ದೇವೆ. ಈ ಒಂದು ಬರಗಾಲ ಬರೆದ ಮುಂಚಿತವಾಗಿ ನಾವು ದೇವರ ವಾಕ್ಯದಲ್ಲಿ ಆಸ್ತಿವಂತರಾಗಬೇಕು, ದೇವರ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕು, ದೇವರ ವಾಕ್ಯದಲ್ಲಿ ನಾವು ಸಮೃದ್ಧಿಯಾಗಿ ಬೆಳೆಯಬೇಕು. ಆವಾಗ ಇತರಿಗೆ ನಾವು ಹೇಳೋದಂದರೆ, ನನಗೆ ಸಾಕಷ್ಟಿದೆ. ಯಾವುದರಲ್ಲಿ? ದೇವರ ಕೃಪೆಯಿಂದ ನನಗೆ ಅನುಗ್ರಹಿಸಲ್ಪಟ್ಟಂಥ ಆಶೀರ್ವಾದದಲ್ಲಿ ನನಗೆ ಸಾಕಷ್ಟಿದೆ, ದೇವರ ವಾಕ್ಯದಿಂದ ನನಗೆ ಸಾಕಷ್ಟಿದೆ, ದೇವರ ಕೃಪೆ ನನಗೆ ಸಾಕಷ್ಟಿದೆ, ಅದನ್ನು ನಾನು ಇತರಿಗೆ ಹಂಚಿಕೊಳ್ಳುವ ಎಂಬುದಾಗಿ ನಾವು ಹೇಳ್ತಕ್ಕಂಥ ಒಂದು ಸಾಧ್ಯತೆ ಉಂಟು. ಹಾಗೆಯೇ ಯಾಕೋಬನಿಂದ ನಾವು ಕಲಿಯಬೇಕು ಒಂದು ಉದಾಹರಣೆ ಏನೆಂದರೆ, ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ಹೇಗೆ ಕೊಟ್ಟಿದ್ದಾನೆ? ದೇವರು ಕೃಪೆ ಮಾಡಿ ನನಗೆ ಸಾಕಷ್ಟು ಕೊಟ್ಟಿದ್ದಾನೆ ಎಂಬುದಾಗಿ ಯಾಕೋಬನು ಅಣ್ಣದ ಏಸಾವನಿಗೆ ಆತನು ಹೇಳನಾಗಿದ್ದಾನೆ. ಪ್ರಿಯರೇ, ನೀವು ಯಾವುದಕ್ಕಾಗಿ ಆಸೆ ಪಡ್ತೀರಿ? ನಿಮಗೇನು ಬೇಕಾಗಿದೆ? ಎಷ್ಟು ಬೇಕಾಗಿದೆ? ದೇವರು ನಿಮಗೆ ಸಾಕಷ್ಟು ಇಟ್ಟಿದ್ದಾನೆ. ಆತನು ಹೇಳ್ತಕ್ಕಂಥದ್ದು, ಬೇಡಿಕೊಳ್ಳಿರಿ, ಪರಲೋಕದ ಬಾಗಿಲನ್ನು ತೆರೆದು ನಿಮಗೆ ಆಶೀರ್ವಾದ ಸೂಚನಾಗಿದ್ದೇನೆ ಎಂಬುದಾಗಿ ದೇವರನ್ನ ಹೇಳಿದ್ದಾನೆ. ಆ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು. ಅದೇ ತಾನೇ ನಮಗೆ ಬೇಕಾದ ಆಶೀರ್ವಾದ. ಆವಾಗ ನಾವು ಎಲ್ಲರೂ ಹೇಳ್ಬೋದು, ದೇವರ ಕೃಪೆ ನಾನು ಪಡ್ಕೊಂಡಿದ್ದೇನೆ, ನನಗೆ ಸಾಕಷ್ಟಿದೆ ಎಂಬುದಾಗಿ. ಪ್ರಿಯರೇ, ಈ ಆಶೀರ್ವಾದ ನಿಮಗಿರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡೋನಾಗಿದ್ದೇನೆ. ಸ್ವಾಮಿ, ಕೊಟ್ಟಂಥ ವಾಕ್ಯಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನಿನ್ನ ಕೃಪೆಯಿಂದ ನಮಗೆ ಸಾಕಷ್ಟಿದೆ ಎಂಬತಕ್ಕಂಥ ಹೇಳುವಂಥ ಆಶೀರ್ವಾದ ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯದಿಂದಲೂ ಪವಿತ್ರಾತ್ಮದಿಂದಲೂ ನಿನ್ನ ಪ್ರತಿ ನಮ್ಮನ್ನು ತುಂಬಿಸಿ ನಡೆಸಿ ನಮಗೆ ಸಾಕಷ್ಟು ಅನುಗ್ರಹಿಸಬೇಕೆಂಬುದಾಗಿ ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮತ್ತೆ ವಾಕ್ಯವನ್ನು ಕೇಳಲು ಬನ್ನಿ. ಸಮೃದ್ಧಿಯಾದ ಜೀವನವು ಇನ್ನೂ ಹೆಚ್ಚಾಗಿ ನಿಮಗೆ ಸಿಗುವಂತೆ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ. ಅಲ್ಲಿ ತನಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ.